ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಕೊಟ್ಟೂರು ಹರಾಳು ಗ್ರಾಮದಲ್ಲಿ ತಿಪ್ಪೆಗೊಬ್ಬರಕ್ಕೆ ಬೆಂಕಿ, ತಪ್ಪಿದ ಭಾರೀ ಅನಾಹುತ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದ ಹಗರಿಹಳ್ಳದ ಹತ್ತಿರವಿರುವ ರೈತರು ವರ್ಷದಿಂದ ಸಂಗ್ರಹಿಸಿದ್ದ ಆಕಳ ಮತ್ತು ಎಮ್ಮೆಗಳ ಫಲವತ್ತಾದ ಸಾವಯವ ಕೃಷಿಗೆ ಬೆಂಕಿ ತಗುಲಿ ಸುಟ್ಟು ಸಂಪೂರ್ಣ ಭಸ್ಮವಾಗಿವೆ. ರೈತರು ವರ್ಷಪೂರ್ತಿ ತಮ್ಮ ಮನೆಗಳಲ್ಲಿ ಕಟ್ಟಿರುವ ದನಕರುಗಳು ಹಾಗೂ ಕುರಿ ಮೇಕೆಗಳ ಗೊಬ್ಬರ ಸಂಗ್ರಹಿಸಿ ಮಳೆಗಾಲದ ಸಂದರ್ಭದಲ್ಲಿ ಕೃಷಿ ಹೊಲಗಳಿಗೆ ಯೋಗ್ಯವಾದ ಸಾವಯವ ಗೊಬ್ಬರ ಬಳಕೆ ಮಾಡಿದ ಫಲವತ್ತಾದ ಸಗಣಿ ಗೊಬ್ಬರವು ಇದೀಗ ಬೂದಿಯಾಗಿ ಮಾರ್ಪಟ್ಟಿದೆ. ಗ್ರಾಮಸ್ಥರು ಕರೆ ಮಾಡಿ ದೂರು ನೀಡಿದ ತಕ್ಷಣವೇ ಪ್ರತಿಸ್ಪಂದಿಸಿದ ಕೊಟ್ಟೂರು ಅಗ್ನಿಶಾಮಕ ಇಲಾಖೆ ಠಾಣಾಧಿಕಾರಿ ಬಸವರಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾದರು. ಇಲ್ಲದಿದ್ದರೆ ದೊಡ್ಡ ಅನಾಹುತಗಳೇ ಸಂಭವಿಸುತ್ತಿದ್ದವೆಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಪಕ್ಕದಲ್ಲೇ ಇದ್ದ ಟ್ರಾನ್ಸ್ಫಾರ್ಮರ್ ಹೊತ್ತಿಯುರಿಯುವ ಸನ್ನಿವೇಶ ಎದುರಾಗಿತು. ಕೆಇಬಿ ಇಲಾಖೆಯವರು ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಿದರು. ವರದಿ ದಾದಾಪೀರ್ ಕೊಟ್ಟೂರು.